ಹಲ್ಲೆಲೂಯ. ಮತ್ತಾಯನು ಬರೆದ ಸುವಾರ್ತೆ 11ನೇ ಅಧ್ಯಾಯ 28ನೇ ವಚನ. ಎಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ. ಹಲ್ಲೆಲೂಯ. ಹಾಗಾದ್ರೆ ಯೇಸು ಸ್ವಾಮಿ ಕರೀತಾ ಇದ್ದಾರೆ, ಹೊರೆ ಹೊತ್ತಂಥ ಜನರು ನನ್ನ ಬಳಿಗೆ ಬರಲಿ, ಕಷ್ಟಪಡ್ತಾ ಇರೋಂಥ ಜನರು ನನ್ನ ಬಳಿಗೆ ಬರಲಿ, ನಾನು ಅವರಿಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ಹಲ್ಲೆಲೂಯ. ಹೊರೆ ಹೊತ್ಕೊಂಡಿರೋಂಥವ್ರು ಅಂದರೆ ಏನು ಹೊರೆ? ಚಿಂತೆ, ಆಲೋಚನೆಗಳು, ಮನಸ್ಸಿನ ಭಾರ. ಹಲ್ಲೆಲೂಯ. ಇದೆಯಾ? ಯಾರಿಗೂ ಚಿಂತೆಯಲ್ಲಿ ಭಾರ ಇಲ್ವಾ? ಮನಸ್ಸಿನಲ್ಲಿ ಭಾರ ಇಲ್ವಾ? ಪ್ರತಿಯೊಬ್ಬರಿಗೂ ಆಲೋಚನೆಯಲ್ಲಿ, ಮನಸ್ಸಿನಲ್ಲಿ ಅನೇಕ ಭಾರಗಳು ತುಂಬಿಕೊಂಡಿರ್ತದೆ. ಅದನ್ನು ಬೇರೆಯವರ ಬಳಿಯಲ್ಲಿ ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೂ ಸಮಾಧಾನ ಅನಿಸಲ್ಲ. ಆ ಭಾರ ಹೇಗೆ ನಿಭಾಯಿಸ್ಬೇಕಂತ ನಮಗೆ ಗೊತ್ತಾಗ್ತಾ ಇಲ್ಲ. ಆ ಭಾರವನ್ನು ಹೇಗೆ ಹೊತ್ತು ಹೋಗ್ಬೇಕಂತ ಗೊತ್ತಾಗ್ತಾ ಇಲ್ಲ. ಆ ಭಾರವನ್ನು ತಾಳಕ್ಕೆ ನಮ್ಮ ಕೈಲಾಗ್ತಾ ಇಲ್ಲ. ಆ ಸಂಕಟ, ಮನಸ್ಸಿನಲ್ಲಿ ಉಂಟಾಗುತ್ತಾ ಇರೋಂಥ ವೇದನೆ, ಅದನ್ನು ನಮಗೇನು ಮಾಡೋಕ್ಕಾಗ್ತಾಯಿಲ್ಲ, ಸಹಿಸಿಕೊಳ್ಳಲಿಕ್ಕೆ ಆಗ್ತಾಯಿಲ್ಲ. ನಾವು ಈಗ ಚಿಂತೆ ಮಾಡ್ತಾ ಇದ್ದೇವೆ, ಯಾವಾಗ ನನಗೆ ಈ ಭಾರದಿಂದ ಬಿಡುಗಡೆ ಸಿಗ್ತದೆ, ಯಾವಾಗ ನನಗೆ ಈ ವೇದನೆಯಿಂದ ಬಿಡುಗಡೆಯನ್ನು ಸಿಗ್ತದೆ. ಇಂಥ ದೊಡ್ಡ ಜವಾಬ್ದಾರಿಯನ್ನು ನಾನು ಹೊರಬೇಕಾಗಿದೆ, ಆದರೆ ಇದು ನನ್ನ ಬಲಕ್ಕೆ ಆಗ್ತಾ ಇಲ್ಲ. ಈಗ ನಾನು ಇದನ್ನು ಹೇಗೆ ಹೊತ್ತು ನಿಭಾಯಿಸ್ತಾನೆ? ಹಲ್ಲೆಲೂಯ. ಯೇಸು ಸ್ವಾಮಿ ಕರೀತಾ ಇದ್ದಾರೆ, ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ. ಹಲ್ಲೆಲೂಯ. ಮತ್ತೊಂದು ವಾಕ್ಯವನ್ನು ನೋಡಿಕೊಳ್ಳೋಣ. ಕೀರ್ತನೆ 55:22. ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ಉದ್ಧಾರ ಮಾಡುವನು. ವಾಕ್ಯ ಓದುವಾಗ ಎಲ್ರಿಗೂ ವಾಕ್ಯ ಕಡೆ ಗಮನ ಇರಬೇಕು, ಆಯಿತಾ? ನಿನ್ನ ಚಿಂತಾಭಾರವನ್ನು ಯೆಹೋವನ ಮೇಲೆ ಹಾಕು, ಆತನು ನಿನ್ನನ್ನು ಉದ್ಧಾರ ಮಾಡುವನು. ಅಲ್ಲಿ ಯೇಸು ಸ್ವಾಮಿ ಕರೀತಾ ಇದ್ದಾರೆ, ಎಲ್ಲೈ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ ಅಂತ. ಬಂದಮೇಲೆ ಏನು ಮಾಡಬೇಕಂತೆ? ನಿಮಗಿರುವಂಥ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕಬೇಕಂತೆ. ನೀವು ತಾಳಲಾರದಂಥ ಕಷ್ಟವನ್ನು, ನೀವು ಮನಸ್ಸಿನಲ್ಲಿ ಅನುಭವಿಸ್ತಾ ಇರೋಂಥ ಒಂದು ಏಕಾಂತವನ್ನು, ಒಂದು ಕಣ್ಣೀರನ್ನು, ಆ ಒಂದು ವ್ಯಥೆಯನ್ನು, ತಾಳಲಾಗದ ಇರುವಂಥ ಆ ಭಾರವನ್ನು, ಯಾರ ಬಳಿಯಲ್ಲೂ ಹೇಳ್ಕೊಳಕ್ಕಾಗ್ತಾ ಇಲ್ಲ ಅನ್ನೋಂಥ ಆ ಭಾರವನ್ನು ಈಗ ಯೇಸು ಸ್ವಾಮಿ ಬಳಿಗೆ ಬಂದ ಮೇಲೆ ನೀವೇನು ಮಾಡಬೇಕಂತೆ? ಅದನ್ನು ಕ್ರಿಸ್ತನಿಗೆ ವಹಿಸಿಕೊಡ್ಬೇಕಂತೆ. ಹಲ್ಲೆಲೂಯ. ಅದಕ್ಕೆ ದೇವ್ರ ವಾಕ್ಯ ಹೇಳ್ತಾನೆ, ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನ ಮೇಲೆ ಹಾಕಿ ವಿಶ್ರಮಿಸು, ಆತನೇ ಅದನ್ನು ಹೊತ್ತು ಸಾಗಿಸುವನು. ಹಲ್ಲೆಲೂಯ. ನಮಗೆಲ್ಲ ತುಂಬ ಭಾರ, ತುಂಬ ಚಿಂತೆ, ಅನೇಕ ಸಂದರ್ಭಗಳಲ್ಲಿ ಅನೇಕ ಕಣ್ಣೀರಿನ ಕಡೆಗೆ ಅದು ನಮ್ಮನ್ನು ನಡೆಸ್ತದೆ ಅಲ್ವಾ? ಮನಸ್ಸಿನಲ್ಲಿ ಭಾರ ಹೆಚ್ಚಾದಂಗೆ ನಮ್ಗೆ ಏನಾಗುತ್ತೆ? ದುಃಖ ಹೆಚ್ಚಾಗ್ತದೆ, ಕಣ್ಣೀರು ಹರಿತಾ ಇರ್ತದೆ. ಯಾಕೋ ಏನೋ ಬೇಜಾರಲ್ಲಿದೆಯಾ, ಏನು ಹೇಳು ಅಂದರೆ ಹೇಳ್ಕೊಳ್ಳೋಕ್ಕೆ ನಮಗೆ ಬಾಯಿ ಬರಲ್ಲ ಅಲ್ವಾ? ಹೇಳ್ಕೊಂಡ್ರೂ ಸಮಾಧಾನ ಆಗುತ್ತಾ? ಸಮಾಧಾನ ಆಗಲ್ಲ. ತಿರುಗಿ ಅದೇ ಚಿಂತೆ, ದಿನ ಬೆಳಗ್ಗೆ ಎದ್ದರೆ ಅದೇ ಚಿಂತೆ, ರಾತ್ರಿ ಮಲ್ಕೊಳ್ಳುವಾಗ ಅದೇ ಚಿಂತೆ, ಊಟ ಮಾಡುವಾಗ ಅದೇ ಚಿಂತೆ. ಯಾಕೆ? ಆ ಒಂದು ಭಾರ ನಮ್ಮ ಹೃದಯದಲ್ಲಿ ಅಷ್ಟರ ಮಟ್ಟಿಗೆ ತುಂಬಿಕೊಂಡಿದೆ. ಅರೆ, ನಾನು ಚರ್ಚ್ಗೆ ಹೋಗ್ತಾ ಇಲ್ವಾ, ಆದರೂ ಯಾಕೆ ಈ ಭಾರ ನನ್ನನ್ನು ಬಿಟ್ಟು ಹೋಗ್ತಾ ಇಲ್ಲ? ಯೇಸು ಸ್ವಾಮಿ ನಂಬಿದ್ದೀನಲ್ವಾ? ಯೇಸು ಸ್ವಾಮಿ ಗೊತ್ತಿಲ್ವಾ ನನ್ನ ಚಿಂತೆ ಏನು, ನನ್ನ ಭಾರ ಏನು, ನಾನು ಯಾಕೆ ಇಷ್ಟೊಂದು ಕಷ್ಟಪಡ್ತಾ ಇದ್ದೀನಿ, ಯಾಕೆ ಇಷ್ಟೊಂದು ಸಂಕಟ, ಏನು ಇಷ್ಟೊಂದು ಬೇಜಾರು ನನ್ನ ಮನಸ್ಸಲ್ಲಿದೆ? ಯೇಸು ಸ್ವಾಮಿ ಕಾಣಿಸಲ್ವಾ? ಕಾಣಿಸಲ್ವಾ? ಆದರೂ ನಾವು ಕೇಳ್ತಾ ಇದ್ದೀವಿ ಏನಂತ? ಯೇಸು ಸ್ವಾಮಿಗೆ ಕಾಣಿಸಲ್ವ ಅಂತ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕು. ನೀವು ನಿಜ ಯೇಸು ಸ್ವಾಮಿ ಬಳಿಗೆ ಬಂದಿದ್ದೀರಾ, ಕ್ರಿಸ್ತನನ್ನು ಅರಿತಿದ್ದೀರಾ,
ಆತನನ್ನು ಪ್ರೀತಿಸ್ತಾ ಇದ್ದೀರಾ? ಕ್ರಿಸ್ತನಿಗೆ ನಿಮ್ಮ ಚಿಂತಾ ಭಾರ ಏನು ಅಂತ ಗೊತ್ತು. ಯಾವ ವಿಷಯದಲ್ಲಿ ನೀವು ಏಕಾಂತದಲ್ಲಿದ್ದೀರಾ ಗೊತ್ತು. ಯಾವ ವಿಷಯದಲ್ಲಿ ಅತಿಯಾಗಿ ಚಿಂತಿಸ್ತಾ ಇದ್ದೀರಾ ಗೊತ್ತು. ಯಾವ ವಿಷಯ ನಿಮ್ಮ ಶಕ್ತಿಗೆ ಮೀರಿದ ಭಾರವಾಗಿ ನಿಮ್ಮನ್ನು ಕುಗ್ಗಿಸ್ತಾ ಇದೆ, ನಿಮ್ಮ ಮನಸ್ಸನ್ನು ಮುರಿದಾಗ್ತಾ ಇದೆ, ಆತನಿಗೆ ಚೆನ್ನಾಗಿ ಗೊತ್ತು. ಆದರೆ ಕ್ರಿಸ್ತನು ಅಪೇಕ್ಷಿಸ್ತಾ ಇದ್ದಾನೆ, ನೀವು ಆ ನಿಮ್ಮ ಭಾರವನ್ನು ಕ್ರಿಸ್ತನಿಗೆ ವಹಿಸಿಕೊಡ್ಬೇಕಂತ. ಹಲ್ಲೆಲೂಯಾ. ಏನು ಮಾಡಬೇಕಂತೆ? ನೀವು ನಿಮ್ಮ ಆ ಚಿಂತಾ ಭಾರವನ್ನು ಕ್ರಿಸ್ತನಿಗೆ ವಹಿಸಿಕೊಡಬೇಕು, ಒಪ್ಪಿಸಿಕೊಡಬೇಕು. ನೀವು ಒಪ್ಪಿಸಿಕೊಡದ ಹೊರತು ಆತನಿಂದ ನೀವು ಸಮಾಧಾನವನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ನೀವು ಒಪ್ಪಿಸಿಕೊಡದ ಹೊರತು ಅದರಿಂದ ಬಿಡುಗಡೆಯನ್ನು ಹೊಂದಲಿಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ. ವಾಕ್ಯವನ್ನು ನೋಡೋಣ. 1 ಪೇತ್ರ 5ನೇ ಅಧ್ಯಾಯ 7 ಮತ್ತು 8. ಎಲ್ರಿಗೂ ಸಿಗ್ತಾ? 1 ಪೇತ್ರ 5ನೇ ಅಧ್ಯಾಯ 7 ಮತ್ತು 8ನೇ ವಚನ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿರಿ, ಆತನು ನಿಮಗೋಸ್ಕರ ಚಿಂತಿಸುತ್ತಾನೆ. ಏನಂತೆ? ನಿಮ್ಮ ಚಿಂತೆಯನ್ನು ಯಾರ ಮೇಲೆ ಹಾಕ್ಬೇಕಂತೆ? ಸೈತಾನ್ ಮೇಲೆ ಹಾಕ್ಬೇಕಂತ. ಸೈತಾನಲ್ಲಿ ಕಾಯ್ಕೊಂಡವನಂತಲ್ಲ, ಹೌದು ತಾನೆ? ಯಾರ ಥರ ಕಾಯ್ಕೊಂಡಿದ್ದಾನಂತೆ? ಅದಕ್ಕೆ ಸೈತಾನನು ಗರ್ಜಿಸುವ ಸಿಂಹದಂತೆ ಕಾಯ್ಕೊಂಡಿದ್ದಾನೆ. ನಿಮ್ಮ ಚಿಂತೆಯನ್ನೆಲ್ಲ ಆತನ ಮೇಲೆ ಹಾಕಿ ಅಂತ ಇದ್ದ. ಯಾರ ಮೇಲೆ ಹಾಕಬೇಕು? ಹಲ್ಲೆಲೂಯಾ. ಕ್ರಿಸ್ತನ ಬಳಿಗೆ ಬಂದಿರುವಂಥ ನೀವು, ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂಥ ನೀವು, ಆತನ ಮಗನು ಮಗಳಾಗಿ ಮಾಡಲ್ಪಟ್ಟಿರುವಂಥ ನೀವು, ನಿಮ್ಮ ಚಿಂತಾಭಾರವನ್ನು ಯೇಸು ಕ್ರಿಸ್ತನ ಮೇಲೆ ಹಾಕಬೇಕು. ಯಾಕೆ ಯೇಸು ಕ್ರಿಸ್ತನ ಮೇಲೆ ನಿಮ್ಮ ಚಿಂತಾಭಾರವನ್ನು ಹಾಕಬೇಕು ಅಂದರೆ, ನೀವು ನಿಮ್ಮ ಚಿಂತಾಭಾರವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಡದೆ ಇದ್ದ ಪಕ್ಷದಲ್ಲಿ ಅಲ್ಲಿ ಕೆಳಗಡೆ ವಾಕ್ಯ ಏನು ಹೇಳ್ತಾ ಇದೆ? ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ಯಾವ ವಿಷಯದಲ್ಲಿ? ನಿಮಗಿರುವಂಥ ಚಿಂತೆ, ಭಾರ, ಮನೋವ್ಯಥೆ ಇವುಗಳ ವಿಷಯದಲ್ಲಿ ಎಚ್ಚರವಾಗಿರಬೇಕಂತೆ. ಏನು ನಿಮ್ಮ ಅತಿಯಾದ ಚಿಂತೆ? ಏನು ನಿಮ್ಮ ಮನಸ್ಸಿನಲ್ಲಿರುವಂಥ ಏಕಾಂತತೆ? ಆ ಮನಸ್ಸಿನಲ್ಲಿ ಉಂಟಾಗುವಂಥ ಒಂಟಿತನ ಅದು ಬಹಳ ವೇದನೆಕರವಾದದ್ದಲ್ವಾ? ಅನುಭವಿಸಿದ್ದೀರಾ? ಯಾರ ಜೊತೆನೂ ಸೇರೋಕ್ಕಾಗಲ್ಲ, ಯಾರ ಜೊತೆನೂ ಮಾತಾಡೋಕ್ಕಾಗಲ್ಲ, ಯಾರಿಗೂ ಕಷ್ಟನ ಹೇಳ್ಕೊಳಕ್ಕಾಗಲ್ಲ. ಹಲ್ಲೆಲೂಯಾ. ಆ ಭಾರ ನಿಮ್ಮ ಕುಟುಂಬದ ವಿಷಯವಾಗಿರ್ಬೋದು, ನಿಮ್ಮ ತಂದೆ ತಾಯಿಯ ವಿಷಯವಾಗಿರ್ಬೋದು, ಮಕ್ಕಳ ವಿಷಯವಾಗಿರಬಹುದು, ಅಥವಾ ನಿಮ್ಮ ಕೆಲಸದ ವಿಷಯವಾಗಿರಬಹುದು, ನಿಮ್ಮ ಭವಿಷ್ಯದ ವಿಷಯವಾಗಿರಬಹುದು, ನಿಮ್ಮ ಕುಟುಂಬಕ್ಕೆ ನಡೆದಂಥ ಅಥವಾ ನಿಮ್ಮ ಜೀವಿತದಲ್ಲಿ ನಿಮಗೆ ನಡೆದಂಥ ಅಹಿತಕರ ಘಟನೆಗಳ ವಿಷಯವಾಗಿರಬಹುದು. ಯಾವ ವಿಷಯ ನಿಮ್ಮ ಹೃದಯದಲ್ಲಿ ಹೆಚ್ಚಿನ ಭಾರದ ಹೊರೆಯಾಗಿ ನಿಂತಿದೆ? ಒಂದು ವೇಳೆ ನೀವು ಆ ನಿಮ್ಮ ಭಾರವನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟಿಲ್ಲ ಅಂತಂದರೆ, ಆ ನಿಮ್ಮ ಆಲೋಚನೆಯನ್ನು, ಆ ನಿಮ್ಮ ಭಾರವನ್ನು ಆಯುಧವಾಗಿ ಮಾರ್ಪಡಿಸಿಕೊಳ್ಳಲಿಕ್ಕೆ ಸೈತಾನನು ಕಾಯ್ತಾ ನಿಂತಿರ್ತಾನೆ. ಯಾರ ಹಾಗೆ? ಗರ್ಜಿಸುವ ಸಿಂಹದ ಹಾಗೆ ಕಾಯ್ತಾ ಇರ್ತಾನೆ. ಒಪ್ಪಿಸಿಕೊಟ್ಟ ಪಕ್ಷದಲ್ಲಿ ಆ ಒಂದು ಚಿಂತೆ, ಆ ಒಂದು ಮನೋವ್ಯಥೆ, ಆ ಒಂದು ಭಾರದಿಂದ ಬಿಡುಗಡೆಯನ್ನು ಹೊಂದಿದಂಥ ನೀವು ಕ್ರಿಸ್ತನ ಸಮಾಧಾನದಲ್ಲಿ ನಡೀತಾ ಇರ್ತೀರ. ಒಂದು ವೇಳೆ ನೀವು ಆ ಚಿಂತಾ ಭಾರವನ್ನು ನೀವು ಒಪ್ಪಿಸಿಕೊಟ್ಟಿಲ್ಲ ಅಂತ ಅಂದರೆ, ಸೈತಾನನು ನಿಮ್ಮನ್ನು ಆ ಚಿಂತಾ ಭಾರದಲ್ಲಿ ಇನ್ನೂ ಅಧಿಕವಾಗಿ ಮುಳುಗಿಸಿ, ಇನ್ನೂ ಮನೋವ್ಯಥೆಗೆ ನಡೆಸಿ, ನಿಮ್ಮ ಮನಸ್ಸು ಇನ್ನೂ ಮುರಿಯಲ್ಪಡುವಂತೆ ಮಾಡಿ, ಇನ್ನೂ ದುಃಖಕ್ಕೆ, ಇನ್ನೂ ವೇದನೆಗೆ ನಿಮ್ಮನ್ನು ನಡೆಸಿ ಕ್ರಿಸ್ತನಿಂದ ನಿಮ್ಮನ್ನು ಅಗಲಿಸಿ ಬಿಡ್ತಾನೆ. ಚಿಂತೆ, ದುಃಖ, ವೇದನೆ ಹೆಚ್ಚಾಗ್ತಾ ನಿಮ್ಮ ಆಲೋಚನೆ ಏನಾಗುತ್ತೆ? ಅದು ಕ್ರಿಸ್ತನನ್ನು ವಿರೋಧಿಸುವಂಥದ್ದಾಗಿ ಬದಲಾಗ್ತದೆ. ಇಷ್ಟು ವರ್ಷದಿಂದ ನಾನು ಹೋಗ್ತಾ ಇಲ್ವಾ ಸಭೆಗೆ? ಅಷ್ಟೊಂದು ವಾಕ್ಯ ಓದ್ತಾ ಇಲ್ವಾ? ಅಷ್ಟೊಂದು ಉಪವಾಸ ಇದ್ದು ಪ್ರಾರ್ಥನೆ ಮಾಡ್ತಾ ಇಲ್ವಾ? ಯಾಕೆ ಇನ್ನೂ ಇಷ್ಟು ವೇದನೆ ಹೆಚ್ಚಾಗ್ತಾ ಇದೆ? ಮನೋಭಾರ ಇನ್ನೂ ಯಾಕೆ ನನ್ನಲ್ಲಿ ಹೆಚ್ಚಾಗ್ತಾ ಇದೆ? ಹಂಗಾದರೆ ಯೇಸು ಸ್ವಾಮಿಗೆ ಏನಿಲ್ಲ, ನನ್ನ ಮೇಲೆ ಪ್ರೀತಿ ಇಲ್ಲ. ಯೇಸು ಸ್ವಾಮಿಯಲ್ಲಿ ನನ್ನ ಭಾರವನ್ನು ಮುರಿಯುವಂಥ ಶಕ್ತಿ ಇಲ್ಲ. ಅದಕ್ಕೆ ಯೇಸು ಹತ್ರ ಹೋದರೆ ಏನು ಪ್ರಯೋಜನ ಇಲ್ಲ ಅಂತ ಹೇಳಿ ನಾವು ಸುಮ್ಮನೆ ಇದ್ದರೆ ಒಳ್ಳೆಯದು ಅಂತ ಆಲೋಚನೆಗಳು ಉಂಟಾಗ್ತದೆ. ಹೌದಾ? ಅಲ್ಲಿಗೇನಾಯಿತು? ಸಿಂಹದೋಪಾದಿಯಲ್ಲಿ ಗರ್ಜಿಸ್ತಾ ಇರೋಂಥ ಸಿಂಹ ಸೈತಾನನು ನಿಮ್ಮನ್ನು ನುಂಗುವುದಕ್ಕೆ ನೀವೇ ದಾರಿ ಮಾಡಿಕೊಟ್ಟ ಹಾಗಾಯಿತು.
ಹಲ್ಲೆಲೂಯ. ಯೇಸು ಸ್ವಾಮಿ ಕರೀತಾ ಇದ್ದಾರೆ, ಎಲ್ಲೇ ಕಷ್ಟಪಡುವವರೇ ಹೊರೆ ಹೊತ್ತವರೇ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ ಅಂತ. ಆ ಕ್ರಿಸ್ತನಲ್ಲಿರುವಂಥ ಆ ವಿಶ್ರಾಂತಿ ನಿಮಗೆ ಬೇಕಾದರೆ ನೀವು ನಿಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಬೇಕು. ಹಲ್ಲೆಲೂಯ. ನಿಮಗಿರುವಂಥ ಚಿಂತೆ ಏನು? ನಿಮಗಿರುವಂಥ ಭಾರ ಏನು? ಯಾವ ವಿಷಯದಲ್ಲಿ ಹೆಚ್ಚಾಗಿ ಕಳವಳ ಪಡ್ತಾ ಇದ್ದೀರಾ? ಹೇಗಪ್ಪ ಇದನ್ನು ನಿಭಾಯಿಸಲಿ ಅನ್ನೋಂಥ ಪರಿಸ್ಥಿತಿ ಯಾವುದನ್ನು ನೀವು ಎದುರಿಸ್ತಾ ಇದ್ದೀರಾ? ಅದನ್ನು ಆತನ ಮೇಲೆ ಹಾಕಬೇಕಂತೆ. ಆಗ ಆತನು ನಿಮಗೋಸ್ಕರ ಚಿಂತಿಸ್ತಾನೆ. ನಿಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಿದ ಮೇಲೆ ಆತನಿಂದ ಉಂಟಾಗುವಂಥ ಸಮಾಧಾನದಲ್ಲಿ ನಡೆಯುವುದು ಮಾತ್ರ ನಿಮ್ಮ ಕರ್ತವ್ಯ. ತಿರುಗಿ ಆ ವಿಷಯದಲ್ಲಿ ನೀವು ಚಿಂತಿಸುವ ಅವಶ್ಯಕತೆ ಇಲ್ಲ. ನೀವೇನು ಮಾಡಬೇಕಾಗಿದೆ? ಪ್ರಾರ್ಥನೆ ಮಾತ್ರ ಮಾಡಬೇಕಾಗಿದೆ. ಏನು ಮಾಡಬೇಕಾಗಿದೆ? ಪ್ರಾರ್ಥನೆ ಮಾತ್ರ ಮಾಡಬೇಕಾಗಿದೆ. ನೋಡೋಣ ವಾಕ್ಯ, ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6 ಮತ್ತು 7ನೇ ವಚನ. ಅಲ್ಲಿ ವಾಕ್ಯ ನೋಡಿದ್ವಿ. 1 ಪೇತ್ರದಲ್ಲಿ ನಿಮ್ಮ ಚಿಂತಾ ಭಾರದ ವಿಷಯದಲ್ಲಿ ನೀವು ಎಚ್ಚರಿಕೆಯಾಗಿರಬೇಕು, ಸ್ವಸ್ಥಚಿತ್ತರಾಗಿರಬೇಕು. ಇಲ್ಲ ಅಂದರೆ ಗರ್ಜಿಸುವ ಸಿಂಹದೋಪಾದಿಯಲ್ಲಿ ಕಾದಿರುವಂಥ ಸೈತಾನನು ಯಾರನ್ನ ನುಂಗಲಿ ಅಂತ ಹುಡುಕ್ತಾ ಇದ್ದಾನೆ ಅಂತ ಇಲ್ಲಿ ವಾಕ್ಯ ಹೇಳ್ತಾ ಇದೆ. ನೀವು ಕ್ರಿಸ್ತನ ಬಳಿಗೆ ಬಂದ ಮೇಲೆ ನಿಮ್ಮ ಮನಸ್ಸಿನಲ್ಲಿರುವಂಥ ಅತಿಯಾದ ಚಿಂತಾ ಭಾರವನ್ನು ಕ್ರಿಸ್ತನ ಮೇಲೆ ಹಾಕಿದ ಮೇಲೆ ನೀವೇನು ಮಾಡಬೇಕಂತೆ? ಯಾವ ಸಂಬಂಧವಾಗಿಯೂ ಚಿಂತಿಸದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಬೇಕಂತೆ. ಹಲ್ಲೆಲೂಯ. ನಿಮ್ಮ ಚಿಂತಾಭಾರವನ್ನು ಆತನ ಮೇಲೆ ಹಾಕಿ ಈಗ ಆ ವಿಷಯವಾಗಿ ಯಾವೆಲ್ಲ ವಿಷಯ, ಯಾವೆಲ್ಲ ಪರಿಸ್ಥಿತಿಗಳು, ಯಾವೆಲ್ಲ ಮಾರ್ಗದ ಮೂಲಕವಾಗಿ ನಿಮಗೆ ಚಿಂತೆ, ಕಳವಳ, ಕಣ್ಣೀರು, ದುಃಖ, ವೇದನೆ, ಮನಭಾರ ಹೆಚ್ಚಾಗ್ತಾ ಇದೆ, ಆ ಯಾವ ವಿಷಯವಾಗಿಯೂ ನೀವು ಚಿಂತೆ ಮಾಡ್ದೇನೆ ಪ್ರಾರ್ಥನೆ ಮಾಡಬೇಕಂತೆ, ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕಂತೆ. ಹೀಗೆ ಮಾಡುವುದರ ನಿಮಿತ್ತ ನಿಮ್ಮ ಎಲ್ಲ ಗ್ರಹಿಕೆಯನ್ನು ಮೀರುವ ದೇವರ ಶಾಂತಿ ನಿಮ್ಮ ಹೃದಯಗಳನ್ನು ಯೋಚನೆಗಳನ್ನು ಕ್ರಿಸ್ತ ಯೇಸುವಿನಲ್ಲಿ ಕಾಯುತ್ತದಂತೆ. ಹಲ್ಲೆಲೂಯ. ಗ್ರಹಿಕೆಗೆ ಮೀರಿದಂಥ ಸಮಾಧಾನ ಬೇಕು ಅಂತ ತಾನೇ ತವಕಿಸ್ತೇವೆ. ಎಷ್ಟೊಂದು ಭಾರ, ಎಷ್ಟೊಂದು ವೇದನೆ, ಎಷ್ಟೊಂದು ಕಳವಳ. ದೇವರೇ, ಇದರಿಂದ ನನಗೆ ಯಾವಾಗ ಸಮಾಧಾನ ಸಿಗ್ತದೆ? ದೇವರೇ, ಈ ಪರಿಸ್ಥಿತಿಯನ್ನು ಎದುರಿಸಿ ಹೋರಾಟ ಮಾಡೋಕ್ಕೆ ನನ್ನ ಕೈಲಿ ಆಗ್ತಾನೆ ಇಲ್ಲ, ನನ್ನ ಶಕ್ತಿಗೆ ಮೀರಿದ ಭಾರವಾಗಿ ಇದು ಕಾಣಿಸ್ತದೆ. ಇದರಿಂದ ನನಗೆ ಯಾವಾಗ ಸಮಾಧಾನ ಸಿಗ್ತದೆ? ಯಾವಾಗ ನಿಮ್ಮ ಚಿಂತಾಭಾರವನ್ನು ಕ್ರಿಸ್ತನ ಮೇಲೆ ಹಾಕಿ ನೀವು ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡುತ್ತಾ ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ ಸಮಯ ಕಳೀತಿರೋ, ಆಗ ನಿಮ್ಮ ಎಲ್ಲ ಹೋರಾಟದ ವಿಷಯದಲ್ಲಿ, ನಿಮ್ಮ ಎಲ್ಲ ಚಿಂತೆಯ ವಿಷಯದಲ್ಲಿ, ನಿಮಗಿರುವಂಥ ಮನೋವ್ಯತೆ, ಮನೋಭಾರದ ವಿಷಯದಲ್ಲಿ ನಿಮ್ಮ ಗ್ರಹಿಕೆಗೆ ಮೀರಿದಂಥ ಸಮಾಧಾನ, ಆ ಒಂದು ಸಮಾಧಾನ ಏನು ಮಾಡ್ತದಂತೆ? ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ಹೃದಯವನ್ನು, ನಿಮ್ಮ ಯೋಚನೆಗಳನ್ನು ಕಾಯ್ತದಂತೆ. ಹಲ್ಲೆಲೂಯ. ಯೋಚನೆ ಮತ್ತು ಹೃದಯವನ್ನು ಕ್ರಿಸ್ತನಲ್ಲಿ ಆ ಒಂದು ಸಮಾಧಾನದಲ್ಲಿ ಕಾಪಾಡೋಕ್ಕಾಗಿಲ್ಲ ಅಂತಂದರೆ ಮನಸ್ಸು ಮತ್ತು ಆಲೋಚನೆ ಏನು ಮಾಡ್ತಾ ಇರುತ್ತೆ? ಪ್ರತಿದಿನ ಮಿಕ್ಸಿಲಿ ಸುತ್ತುತ್ತಾನೆ ಇರುತ್ತೆ. ತಿರುಗಿ ಅದೇ ಹೋರಾಟಗಳು, ತಿರುಗಿ ಅದೇ ಯೋಚನೆಗಳು, ತಿರುಗಿ ಅದೇ ಬೇಸರಿಕೆಗಳು ನಿಮ್ಮ ಜೀವಿತವನ್ನೇ ಹಾಳು ಮಾಡುವ ಹಾಗೆ, ನಿಮ್ಮನ್ನು ಸಂಪೂರ್ಣವಾಗಿ ಕುಗ್ಗಿಸುವ ಹಾಗೆ ನಿಮ್ಮ ಹೃದಯದಲ್ಲೂ ನಿಮ್ಮ ಆಲೋಚನೆಯಲ್ಲೂ ಏನು ಮಾಡ್ತಾ ಇರುತ್ತೆ? ಯುದ್ಧವನ್ನು ಮಾಡ್ತಾನೆ ಇರುತ್ತೆ. ಹಾಗಾದರೆ ನಿಮ್ಮ ಆಲೋಚನೆಗೂ ನಿಮ್ಮ ಹೃದಯಕ್ಕೂ ಬಿಡುಗಡೆ ಬೇಕಾದರೆ ಏನು ಮಾಡಬೇಕು? ನಿಮ್ಮ ಚಿಂತಾ ಭಾರವನ್ನು ಕ್ರಿಸ್ತನ ಮೇಲೆ ಹಾಕಿ ಪ್ರಾರ್ಥನೆ ಮಾಡುತ್ತಾ ವಿಜ್ಞಾಪನೆ ಮಾಡುತ್ತಾ ಆತನಿಂದ ಉಂಟಾಗುವಂಥ ಶಾಂತಿ ನಿಮ್ಮ ಹೃದಯವನ್ನು, ನಿಮ್ಮ ಆಲೋಚನೆಗಳನ್ನು ಕಾಯುವುದಕ್ಕೆ ಮಾರ್ಗ ಮಾಡಿಕೊಡ್ಬೇಕು. ಹಲ್ಲೆಲೂಯ. ವಾಕ್ಯ ಸ್ಪಷ್ಟವಾಗಿ ಹೇಳ್ತಾ ಇದೆ ಅಲ್ವಾ? ಯಾವ ಸಂಬಂಧವಾಗಿಯೂ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು ಪ್ರಾರ್ಥನೆ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದ್ದನ್ನು ತಿಳಿಯಪಡಿಸಿರಿ. ಯಾವ ವಿಷಯದಲ್ಲಿ ಚಿಂತೆ ಮಾಡ್ತಾ ಇದ್ದೀರಾ? ನಿಮಗೇನು ಬೇಕು? ನಿಮಗೆ ಏನು ಬೇಕು? ನೀವೇನು ಮಾಡಬೇಕಂತೆ? ಕೇಳಬೇಕಂತೆ.
ಚಿಂತೆ ಮಾಡಿ ಮಾಡಿ ನಿನ್ನಿಂದ ಒಂದು ಮೊಳ ಉದ್ದ ಬೆಳೆಯೋಕ್ಕೆ ಆಗೋದಿಲ್ಲ. ನೀನು ಚಿಂತೆ ಮಾಡಿ ಮಾಡಿ ನಿನ್ನ ಕೂದಲನ್ನು ಕರ್ರಗಾಗಲಿ ಬೆಳ್ಳಗಾಗಲಿ ಮಾಡಲಿಕ್ಕೆ ನಿನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ನೀನೇನು ಮಾಡಬೇಡ, ಚಿಂತೆ ಮಾಡಬೇಡ. ನಿನ್ನ ಚಿಂತಾ ಭಾರವನ್ನು ಕ್ರಿಸ್ತನ ಮೇಲೆ ಹಾಕಿ ನಿನಗೆ ಬೇಕಾದದ್ದನ್ನು ತಿಳಿಯಪಡಿಸು. ಹಲ್ಲೆಲೂಯಾ. ಭೂಮಿ ಆಕಾಶಗಳನ್ನು ನಿರ್ಮಿಸಿದಂಥ ಸೇನಾಧೀಶ್ವರನಾದ ಕರ್ತನು ನಿನ್ನ ವಿಷಯಗಳನ್ನು ನೋಡಿಕೊಳ್ಳಲಿಕ್ಕೆ ಶಕ್ತನು, ನಿನಗೆ ಬೇಕಾದದ್ದನ್ನು ಒದಗಿಸಲಿಕ್ಕೆ ಶಕ್ತನು, ನಿನಗೆ ಬೇಕಾದಂಥ ಬಿಡುಗಡೆ, ನಿನಗೆ ಬೇಕಾದಂಥ ಸಮಾಧಾನ ಅದನ್ನು ನಿನಗೆ ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಹಾಗಾದರೆ ನಿಮಗೆ ಏನು ಬೇಕು? ಗೊತ್ತಿದೆಯಾ ಏನು ಬೇಕು ಅಂತ? ನನಗೆ ಹೇಳ್ಬೇಡಿ, ನಿಮ್ಮಲ್ಲಿ ನೀವೇ ಯೋಚನೆ ಮಾಡ್ಕೊಳ್ಳಿ, ನಿಮಗೆ ಏನು ಬೇಕಾಗಿದೆ. ಹಲ್ಲೆಲೂಯಾ. ಅದನ್ನು ದೇವರು ಒದಗಿಸಿ ಕೊಡ್ತಾರೆ. ನಿಮ್ಮ ಗ್ರಹಿಕೆಗೆ ಮೀರಿದ ಸಮಾಧಾನವನ್ನು ಕೊಡ್ತಾರೆ. ಆ ಸಮಾಧಾನದಲ್ಲಿ ಕ್ರಿಸ್ತನಲ್ಲಿ, ಆ ಸಮಾಧಾನದ ಮೂಲಕ ಕ್ರಿಸ್ತನಲ್ಲಿ ನಿಮ್ಮ ಹೃದಯಗಳನ್ನು, ನಿಮ್ಮ ಯೋಚನೆಗಳನ್ನು ಕಾಪಾಡ್ತಾರೆ. ಅಲ್ಲಿಗೆ ನಿಮ್ಮ ಹೃದಯಕ್ಕೂ ನಿಮ್ಮ ಆಲೋಚನೆಗೂ ರಕ್ಷಣೆ ಉಂಟಾಗಿದೆ ಅಂತಂದರೆ ನಿಮ್ಮ ಜೀವಿತಕ್ಕೆ ರಕ್ಷಣೆ ಸಿಗ್ತಾ ಇದೆ ಅಂತ. ನಿಮ್ಮ ಆಲೋಚನೆ, ನಿಮ್ಮ ಹೃದಯವನ್ನು ಕ್ರಿಸ್ತನಲ್ಲಿ ಕಾದುಕೊಳ್ತಾ ಇದ್ದೀರಾ ಅಂತಂದರೆ ಸೈತಾನನು ನಿಮಗೆ ವಿರುದ್ಧವಾಗಿ ಹೋರಾಡಿ ನಿಮ್ಮನ್ನು ಬೀಳಿಸಿ ನಿಮ್ಮ ಮನಸ್ಸನ್ನು ಕಟ್ಟಾಕಲಿಕ್ಕೆ, ನಿಮ್ಮ ಆಲೋಚನೆಗಳನ್ನು ಕಟ್ಟಾಕಲಿಕ್ಕೆ, ಕ್ರಿಸ್ತನಿಂದ ನಿಮ್ಮನ್ನು ಅಗಲಿಸಲಿಕ್ಕೆ ಆತನಿಗೆ ಅವಕಾಶ ಇಲ್ಲ. ನಿಮ್ಮ ಜೀವಿತದಲ್ಲಿ ಜಯವನ್ನು ಹೊಂದಲಿಕ್ಕೆ ಸೈತಾನನಿಗೆ ಅವಕಾಶ ಇಲ್ಲ. ಯಾಕೆ? ನೀವೇನು ಮಾಡ್ತಾ ಇದ್ದೀರಾ? ನಿಮ್ಮ ಹೃದಯವನ್ನು, ನಿಮ್ಮ ಆಲೋಚನೆಯನ್ನು ಕ್ರಿಸ್ತನಲ್ಲಿ ಕಾದುಕೊಳ್ತಾ ಇದ್ದೀರಾ. ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ವಾಕ್ಯವನ್ನು ನೋಡೋಣ. ಕೀರ್ತನೆ 27:14 ಏನಂತ ಹೇಳಿ ವಾಕ್ಯ? ಯೆಹೋವನನ್ನು ನಿರೀಕ್ಷಿಸಿಕೊಂಡಿರು, ದೃಢವಾಗಿರು, ನಿನ್ನ ಹೃದಯವು ಧೈರ್ಯದಿಂದಿರಲಿ, ಯೆಹೋವನನ್ನು ನಿರೀಕ್ಷಿಸಿಕೊಂಡೇ ಇರು. ಈಗ ಯೇಸುಸ್ವಾಮಿ ನನ್ನ ಜೊತೆಯಲ್ಲಿ ಮಾತನಾಡ್ತಾ ಇದ್ದಾರೆ. ನನಗೆ ಚಿಂತೆ, ಭಾರ, ದುಃಖ, ಕಣ್ಣೀರು ನನ್ನ ಮನಸ್ಸಿನಲ್ಲಿ, ನನ್ನ ಆಲೋಚನೆಯಲ್ಲಿ ಅತಿಯಾಗಿದೆ. ಈಗ ಯೇಸುಸ್ವಾಮಿ ಹೇಳ್ತಾ ಇದ್ದಾರೆ, ನಿನ್ನ ಚಿಂತಾ ಭಾರವನ್ನು ನನಗೆ ವಹಿಸಿಬಿಡು, ನಾನು ನಿನಗೋಸ್ಕರ ಚಿಂತೆ ಮಾಡ್ತೇನೆ, ನಿನ್ನನ್ನು ಸಮಾಧಾನ ಪಡಿಸ್ತೇನೆ, ನಿನ್ನನ್ನು ಸಮಾಧಾನದಲ್ಲಿ ಕಾಪಾಡ್ತೇನೆ ಅಂತ ಈಗ ಒಪ್ಪಿಸಿಕೊಟ್ಟಿದ್ದೇನೆ. ನಾಳೆ ಬೆಳಿಗ್ಗೆನೆ ನನಗೇನಾಗಬೇಕು? ಹಲ್ಲೆಲೂಯಾ. ಅದಕ್ಕೆ ಏನು ಮಾಡಬೇಕಂತೆ? ನಿಮ್ಮ ಹೃದಯವನ್ನು ನೀವು ಧೈರ್ಯಪಡಿಸಿಕೊಳ್ಳಬೇಕು. ಈಗ ಚಿಂತಾ ಭಾರವನ್ನು ಯೆಹೋವನ ಮೇಲೆ ಹಾಕ್ತಾ ಇದ್ದೀರಾ, ಆತನು ನಿಮಗಾಗಿ ಕಾರ್ಯ ಸಾಧಿಸುವವರೆಗೆ ನೀವು ಸಮಾಧಾನದಿಂದಿರಬೇಕು, ಧೈರ್ಯದಿಂದಿರಬೇಕು, ಪ್ರಾರ್ಥನೆ ವಿಜ್ಞಾಪನೆಯನ್ನು ಮಾಡುತ್ತಾ, ನಿಮಗೆ ಬೇಕಾದದ್ದನ್ನು ಕೇಳುತ್ತಾ ಕ್ರಿಸ್ತನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ಹೌದಾ? ಈಗ ನನಗೇನಾದ್ರು ಒಂದು ಕೆಲಸ ಹೇಳಿದ್ರೆ ಆ ಕೆಲಸವನ್ನು ನಾನು ಮಾಡಲಿಕ್ಕೆ ಒಂದು ಸಮಯ ತೆಗೆದುಕೊಳ್ತದಲ್ವ? ಈ ಕಟ್ಟಡ ಕಟ್ಟಲಿಕ್ಕೆ ಕಾಂಟ್ರಾಕ್ಟರ್ಗೆ ನಾವು ವಹಿಸಿದ್ವಿ, ನಾಳೆ ಬೆಳಗ್ಗೆನೇ ಕಟ್ಕೊಟ್ರಾ? ಕಟ್ಟುವುದಕ್ಕೆ ಒಂದು ಸಮಯ ಇದೆ. ಆ ಸಮಯದವರೆಗೆ ಅವ್ರು ಕೆಲಸ ಮಾಡಿ ಪೂರ್ತಿಗೊಳಿಸಿ ಅದನ್ನು ನಮ್ಮ ಕೈಗೆ ಕೊಡ್ತಾರೆ. ಈಗ ನಿಮ್ಮ ಚಿಂತಾ ಭಾರವನ್ನು, ನಿಮ್ಮ ಮುರಿದ ಮನಸ್ಸನ್ನು, ನಿಮ್ಮ ಹೋರಾಟವನ್ನು, ನಿಮ್ಮ ಕಳವಳವನ್ನು ಕ್ರಿಸ್ತನ ಮೇಲೆ ಹಾಕ್ತಾ ಇದ್ದೀರಾ. ಆತನು ಆ ಎಲ್ಲ ವಿಷಯದಲ್ಲಿ ಶಾಶ್ವತ ಪರಿಹಾರವನ್ನು ಕೊಡುವವರೆಗೆ ನೀವು ಧೈರ್ಯದಿಂದ ಇರಬೇಕು. ಯೆಹೋವನನ್ನು ನಿರೀಕ್ಷಿಸಿಕೊಂಡಿರಬೇಕು. ನನ್ನ ಚಿಂತಾ ಭಾರವನ್ನು ಮನಸ್ಫೂರ್ತಿಯಾಗಿ ನನ್ನಿಂದ ತೆಗೆದು ಕ್ರಿಸ್ತನಿಗೆ ಕೊಟ್ಟಿದ್ದೇನೆ. ಆ ವಿಷಯದಲ್ಲಿ ಕ್ರಿಸ್ತನು ತನ್ನ ಸಮಾಧಾನವನ್ನು ನನಗೆ ಕೊಟ್ಟಿದ್ದಾನೆ. ಆ ಸಮಾಧಾನದಲ್ಲಿ ನನ್ನ ಹೃದಯವನ್ನು, ನನ್ನ ಆಲೋಚನೆಯನ್ನು ಕಾಯ್ತಾ ಇದ್ದಾನೆ. ಈಗ ಆತನು ಕಾರ್ಯ ಮಾಡಿ ಜಯವನ್ನು ಕೊಡುವವರೆಗೆ ನಾನೇನು ಮಾಡ್ತೇನೆ? ಯೆಹೋವನನ್ನು, ಯೇಸು ಕ್ರಿಸ್ತನನ್ನು ನಿರೀಕ್ಷಿಸಿಕೊಂಡೇ ಇರ್ತೇನೆ. ಹಲ್ಲೆಲೂಯಾ. ನಿರೀಕ್ಷಿಸಿಕೊಂಡಿರುವ ಮನಸ್ಸು, ಆ ಒಂದು ತಾಳ್ಮೆ ನಿಮಗಿದೆಯಾ? ಹಲ್ಲೆಲೂಯಾ. ತಾಳ್ಮೆ ಬಹಳ ಅವಶ್ಯ. ಅರ್ಜೆಂಟಾಗಿ ಆಗಬೇಕು ಅಂದರೆ ಏನೂ ಆಗಲ್ಲ. ಹಲ್ಲೆಲೂಯಾ. ಅರ್ಜೆಂಟಾಗಿ ಆದರೆ ಅದು ಏನಾಗುತ್ತೆ? ಬೇಗ ಎಕ್ಸ್ಪೈರಿ ಆಗಿಬಿಡುತ್ತೆ. ಹೌದಾ?
ವೇಗವಾಗಿ ನಾಶವಾಗುವಂಥದ್ದನ್ನು ನಿಮಗೆ ಕೊಡಲಿಕ್ಕೆ ಇಷ್ಟವಿಲ್ಲ. ಕ್ರಿಸ್ತನು ನಿಮಗೆ ಕೊಡುವಂಥದ್ದು ಅದು ನಿಮ್ಮ ಜೀವಿತದಲ್ಲಿ ಶಾಶ್ವತವಾಗಿರಬೇಕು. ಕ್ರಿಸ್ತನು ನಿಮಗೆ ಸಮಾಧಾನವನ್ನು ಕೊಟ್ಟರೆ ಅದು ಶಾಶ್ವತವಾಗಿರಬೇಕು. ಕ್ರಿಸ್ತನು ನಿಮಗೆ ಬಿಡುಗಡೆಯನ್ನು ಕೊಟ್ಟರೆ ಅದು ಶಾಶ್ವತ ಬಿಡುಗಡೆ ಆಗಿರಬೇಕು. ಕ್ರಿಸ್ತನು ನಿಮ್ಮನ್ನು ಉದ್ಧರಿಸುವುದಾದರೆ ಇನ್ನೆಂದೂ ನೀವು ಕೆಳಗೆ ಇಳಿಯದ ಮಟ್ಟಿಗೆ, ಉನ್ನತದಲ್ಲಿರುವ ಮಟ್ಟಿಗೆ ದೇವರು ನಿಮ್ಮನ್ನು ಉದ್ಧರಿಸುವ ಆತನು. ಹಾಲೆಲೂಯ. ಆತನು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವಂಥ ಕರ್ತನಾಗಿದ್ದಾನೆ. ತಾಯಿ ಮಗನನ್ನು ಸಂತೈಸುವ ಪ್ರಕಾರ ನಾನು ನಿನ್ನನ್ನು ಸಂತೈಸುತ್ತೇನೆ. ಹಾಗಾದರೆ ನಿಮ್ಮ ಎಲ್ಲ ಪರಿಸ್ಥಿತಿಗಳಲ್ಲಿ ಕ್ರಿಸ್ತನು ನಿಮ್ಮನ್ನು ಸಂತೈಸುವನಾಗಿದ್ದಾನೆ. ನಿಮ್ಮ ಚಿಂತಾ ಭಾರ ಏನು? ಯಾವ ವಿಷಯದಲ್ಲಿ ಹೆಚ್ಚಾಗಿ ಚಿಂತೆ ಮಾಡ್ತಾ ಇದ್ದೀರಾ? ಯಾವ ವಿಷಯ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಿನ ಭಾರವನ್ನು, ಮನೋವ್ಯಥೆಯನ್ನು ಉಂಟು ಮಾಡ್ತಾ ಇದೆ, ಅದನ್ನು ಕ್ರಿಸ್ತನಿಗೆ ಒಪ್ಪಿಸಿಕೊಟ್ಟ ಮೇಲೆ ಆತನು ಆ ವಿಷಯದಲ್ಲಿ ನಿಮಗೆ ಜಯ ಕೊಡುವವರೆಗೆ ನಿರೀಕ್ಷೆಯಿಂದ ಕಾದುಕೊಂಡಿರಬೇಕು. ಆತನು ಕೊಡುವ ಸಮಾಧಾನದಲ್ಲಿ ಆ ಸಮಾಧಾನದಲ್ಲಿ ನಿಂತು ಆ ಸಮಾಧಾನವನ್ನು ಕಾದುಕೊಳ್ಳುತ್ತಾ ಆತನಿಗೆ ಕೃತಜ್ಞತಾ ಸ್ತುತಿಯನ್ನು ಮಾಡಬೇಕು. ಹಲ್ಲೆಲೂಯ. ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ, ಈ ದಿನವೂ ಸಹ ಕರೀತಾ ಇದ್ದಾರೆ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುತ್ತೇನೆ. ಬರುವಂಥ ನೀವು ನಿಮ್ಮ ಚಿಂತಾಭಾರವನ್ನು, ನಿಮ್ಮ ಕಷ್ಟಗಳನ್ನು ಆತನಿಗೆ ವಹಿಸಿಕೊಡಬೇಕು. ಹಲ್ಲೆಲೂಯ. ನಾವೆಲ್ಲರೂ ಮೊಣಕಾಲೂರಿ ನಮ್ಮ ಜೀವಿತಗಳನ್ನು, ನಮ್ಮ ಹೃದಯಗಳನ್ನು ಪರೀಕ್ಷೆ ಮಾಡಿಕೊಂಡು ಯಾವ ವಿಷಯದಲ್ಲಿ ನಾವು ಹೆಚ್ಚಾಗಿ ಚಿಂತಿಸ್ತಾ ಇದ್ದೇವೆ, ಯಾವುದು ಹೆಚ್ಚಿನ ಹೋರಾಟವಾಗಿ ನಮ್ಮ ಹೃದಯದಲ್ಲಿ ನಿಂತಿದೆ, ಯಾವುದರ ವಿಷಯದಲ್ಲಿ ಮನೋವ್ಯಥೆ ಹೆಚ್ಚಾಗಿದೆ, ಯಾವ ವಿಷಯದ ಭಾರ ನಮ್ಮನ್ನು ಕುಗ್ಗಿಸಿ ನಮ್ಮನ್ನು ದುಃಖಕ್ಕೆ ನಡೆಸುತ್ತಾ ನಮ್ಮನ್ನು ಕಟ್ಟಾಗ್ತಾ ಇದೆ, ಅದನ್ನು ನಾವು ಪರೀಕ್ಷಿಸಿಕೊಂಡವರಾಗಿ ಆತನ ತೊಟ್ಟಿಗೆ ನಾವು ಒಪ್ಪಿಸಿಕೊಡೋಣ. ದೇವರೇ, ಇಂಥ ಚಿಂತೆ, ಇಂಥ ಭಾರ, ಇಂಥ ಹೋರಾಟ ನನ್ನ ಜೀವಿತದಲ್ಲಿ ಈವರೆಗೆ ಸ್ವಾಮಿ ನನ್ನನ್ನು ಕುಗ್ಗಿಸುತ್ತಾ ಬರ್ತಾ ಇದೆ ಸ್ವಾಮಿ. ಅಪ್ಪ, ಈ ಚಿಂತೆಯನ್ನೆಲ್ಲ ನಿನ್ನ ಮೇಲೆ ಹಾಕುತ್ತೇನೆ ಕರ್ತನೆ. ನೀನು ನನಗೆ ವಿಶ್ರಾಂತಿಯನ್ನು ಕೊಡು ಕರ್ತನೆ. ಈ ಎಲ್ಲ ಹೋರಾಟದಿಂದ ವಿಶ್ರಾಂತಿಯನ್ನು ಕೊಡು ಕರ್ತನೆ. ಈ ಎಲ್ಲ ಮನೋವ್ಯಥೆಯಿಂದ ವಿಶ್ರಾಂತಿಯನ್ನು ಕೊಡು ಕರ್ತನೆ. ಅಪ್ಪ, ನನ್ನ ಗ್ರಹಿಕೆಗೆ ಮೀರಿದ ಆ ನಿನ್ನ ಸಮಾಧಾನದಲ್ಲಿ ನನ್ನ ಹೃದಯವನ್ನು, ನನ್ನ ಆಲೋಚನೆಗಳನ್ನು ನೀನು ಕಾಯಿ ಎಂಬುದಾಗಿ ಆತನ ತೊಟ್ಟಿಗೆ ಒಪ್ಪಿಸಿಕೊಡೋಣ. ಪೂರ್ಣ ಹೃದಯದಿಂದ ಯಾರೆಲ್ಲ ನಿಮ್ಮ ಚಿಂತಾಭಾರವನ್ನು ಒಪ್ಪಿಸಿಕೊಡ್ತೀರೋ ಆತನು ನಿಮಗೆ ಅದರಿಂದ ಬಿಡುಗಡೆಯನ್ನು, ವಿಶ್ರಾಂತಿಯನ್ನು ಕೊಟ್ಟು ಸಮಾಧಾನದಲ್ಲಿ ನಿಮ್ಮನ್ನು ಕಾದು ನಡೆಸುವ ಆತನಾಗಿದ್ದಾನೆ. ಸ್ತೋತ್ರ ಸ್ವಾಮಿ. ಹಾಲೆಲೂಯ, ಹಾಲೆಲೂಯ. ಸ್ತೋತ್ರ ರಾಜ. ನಿನ್ನ ನಾಮಕ್ಕೆ ಮಹಿಮೆ ಸ್ವಾಮಿ. ನಮಗಾಗಿ ಚಿಂತಿಸುವ ಕರ್ತನೆ ನಿನಗೆ ಸ್ತೋತ್ರಪ್ಪ. ಹಾಲೆಲೂಯ.